ಇದು ತುಡುವೆ ಜೇನು. ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ಸಂಸಾರ ಕೋಣೆ, ಒಟ್ಟು ಜೇನು ಪೆಟ್ಟಿಗೆಯಲ್ಲಿ 4 ವಿಧ. ಒಂದು ಕೆಳಮನೆ, ಸಂಸಾರ ಕೋಣೆ, ಸಂಗ್ರಹ ಕೋಣೆ, ಮೇಲ್ಮನೆ. ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ಕೇವಲ ಕೆಳಮನೆ ಇದೆ, ಆಮೇಲೆ ಸಂಸಾರ ಕೋಣೆ ಇದೆ, ಮೇಲ್ಮನೆ ಇದೆ. ಇದು ಇಲ್ಲಿ ನೋಡಿ, ಈ ತಟ್ಟುಗಳನ್ನು ನಾವು ಹಾಕಿರೋದು ಯಾಕೆ ಅಂತ ಹೇಳಿದ್ರೆ ಬಿಸಿಲಲ್ಲ, ಹಾಗಾಗಿ ಸ್ವಲ್ಪ ಅದು ಬಿಸಿಲಿನಿಂದ ರಕ್ಷಣೆ ಆಗಲಿ ಅಂತ ನೀರಲ್ಲಿ ನೆನೆಸಿ ಹಾಕಿರ್ತೀನಿ. ಇವೆಲ್ಲ ಮಾಡಬಾರ್ದು ಆ್ಯಕ್ಚುಲಿ, ನಮಗಿದು ತಾತ್ಕಾಲಿಕವಾಗಿ ಅನಿವಾರ್ಯ. ಬಕೆಟಲ್ಲಿ ಎದ್ದು ನೀರನ್ನು ಹಾಕಿ ತಂಪಾಗಿ ಇಟ್ಕೊಳ್ಳೋಕ್ಕೆ. ಹೊಸಬ್ರು ಇಲ್ಲಿ ಯಾರು ಬರ್ತಾರೋ ಅವ್ರಿಗಿಲ್ಲ ಜೇನು ಕಚ್ಬಿಡುತ್ತಾ ಅಂತೆಲ್ಲ ಇದ್ರೆ ನಮಗೆ ಅಭ್ಯಾಸ ಆಗಿದೆ, ಇದನ್ನು ಹಾಕೋಬಹುದು ಹೀಗೆ. ಸೊ ಅಟ್ಲೀಸ್ಟ್ ಮುಖಕ್ಕೆ ಅವಾಯ್ಡ್ ಆಗುತ್ತೆ. ಆಮೇಲೆ ಕೈಗೂ ಗ್ಲೌಸನ್ನು ಹಾಕೋಬೇಕು ಸ್ಟಾರ್ಟಿಂಗಲ್ಲಿ, ಬಿಗಿನರ್ಸ್ ಆಗಿ. ಆಮೇಲೆ ಬರ್ತಾ ಅಭ್ಯಾಸ ಆದಮೇಲೆ ಅವಕ್ಕೂ ನಾವು ಗೊತ್ತಾಗ್ತೀವಿ, ನಮಗೂ ಅದರದ್ದು ವಿಧಾನಗಳು ಗೊತ್ತಾಗುತ್ತೆ. ಹಾಗಾಗಿ ಏನು ಅಗತ್ಯ ಇರೋದಿಲ್ಲ. ಇವೆಲ್ಲ ಪ್ರಿಕಾಷನರಿ. ಹೊಸಬ್ರು ಯಾರನ್ನ ಕರ್ಕೊಂಬರ್ತೀವಿ, ಅವ್ರಿಗೆ ತರಬೇತಿ ನೀಡ್ತಾ ಇರ್ತೀವಿ, ತಿಳಿಸ್ಕೊಡ್ತಾ ಇರ್ತೀವಿ, ಆವಾಗ ಇವೆಲ್ಲ ಮಾಸ್ಕ್ ಇವೆಲ್ಲ ಬೇಕಾಗುತ್ತೆ. ಇದು ಜೇನಿನ ಏರಿ. ನೀವಿಲ್ಲಿ ಗಮನಿಸಬೇಕಾದ ವಿಚಾರಗಳು, ಇಲ್ಲಿ ನೋಡಿ ಎಲ್ಲದನ್ನ ಕ್ಲೋಸ್ ಮಾಡ್ತಾ ಇದೆ ನೆಕ್ಟರ್. ಹತ್ರ ಬಂದರೆ ರಾಣಿ ಹುಳ ಆದಷ್ಟು ಈ ಬಿಳಿ ಇದರಲ್ಲೇ ಇರುತ್ತೆ, ಅದಕ್ಕೇನು ಮೊಟ್ಟೆ ಇಡೋ ಕೆಲಸ ಅಲ್ವಾ, ಅದು ಕೂಡ ಕಾಣುತ್ತೆ. ಸೊ ಈ ಥರ ಬಹಳ, ಈಗ ನೋಡಿ ಹಿಡ್ಕೊಂಡಿದ್ದೀನಿ, ಹ್ಯಾಂಡ್ಲ್ ಮಾಡಿದ್ದೀನಿ, ನಿಧಾನಕ್ಕೆ ತೆಗೆದೆ, ಈ ಥರ ಸ್ವಲ್ಪ ನಾವು ತಿಳ್ಕೊಂಬಿಟ್ರೆ ಆಗೋಯ್ತು. ಅನಿಸ್ಬೇಕು, ನಿಮ್ಮ ಕುರಿ ನಮ್ಮ ತೋಟಕ್ಕೆ ಬಂತು, ನಿಮ್ಮ ದನ ನಮ್ಮ ತೋಟಕ್ಕೆ ಬಂತು ಅಂತ ರೈತರು ಜಗಳಕ್ಕೆ ಬರ್ತಾರೆ. ನಿಮ್ಮ ಹುಳ ನಮ್ಮ ತೋಟಕ್ಕೆ ಬಂತು ಅಂತ ಯಾರೂ ಜಗಳಕ್ಕೆ ಬರಲ್ಲ. ಜೇನು ಇರೋದ್ರಿಂದ ನಮ್ಮ ತೋಟದ ಇಳುವರಿಯಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯ. ನಾನು ಇಲ್ಲಿ 1 ಗ್ರಾಮು 1 ರೂಪಾಯಿಗೆ ಮಾರ್ತೀನಿ, 300 ಗ್ರಾಮ್ ಬಾಟಲ್ಗಳಿದೆ 300 ರೂಪಾಯಿಗೆ ಮಾರ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಸೊ ಮತ್ತೊಂದ್ ಕಡೆ ಕರ್ಕೊಂಡ್ ಬಂದಿದ್ದೀರಾ? ಹೌದು. ಸೊ ಗಾಡಿ ಮೇಲೆ ಜೇನುಗೂಡುಗಳನ್ನ ಇಟ್ಟಿದ್ದೀನಿ. ಗಾಡಿ ಮೇಲೆ? ಹೌದು. ಆಕ್ಚುಲಿ ನಿಮ್ಗೆ ಇಷ್ಟೊಂದು ದೊಡ್ಡ ಫಾರ್ಮ್ ಇದೆ. ಹೌದು. ಸೊ ಅಲ್ಲೆಲ್ಲ ಇಡ್ಬೋದಾಗಿತ್ತು, ಯಾಕೆ ಮಹಡಿ ಮೇಲೆ ಇಟ್ರಿ ಅನ್ನೋದೊಂದು ಸಹಜವಾಗಿ ಒಂದು ಪ್ರಶ್ನೆ. ಈ ತೋಟದ ಹತ್ತಿರ ಅಡವಿ ಇದೆ, ಅಡವಿ ಅಂಚಿನ ತೋಟ ನಮ್ದು, ಕಾಡಿನಲ್ಲಿ ನಮ್ಮ ಕರಡೆಪ್ಪಗಳಿದ್ದಾರೆ. ಹಾಗಾಗಿ ಕರಡಿ ಬಂದು ಎಲ್ಲ ಕಿತ್ತಾಕ್ಬಿಡ್ತು. ಮಧುವನ ಮಾಡಿದ್ದೆ ಒಂದು ಸುಮಾರು. ಹೌದು, ಇಲ್ಲಿದೆಯಲ್ಲ ಅಲ್ಲೆಲ್ಲ ಮುರಿದಾಕಿದೆ ನೋಡಿ, ನಿನ್ನೆ ರಾತ್ರಿ ಮುರಿದಾಕಿರ್ತಕ್ಕಂತಹ ಗೋಡಂಬಿ ಬ್ರಾಂಚಸ್ಗಳದು. ಕರಡಿ ತಿನ್ಲಿ ಅಂತಾನೆ ಬಿಟ್ಬಿಟ್ಟಿದ್ದೀನಿ ಅದು, ಯಾಕಂದ್ರೆ ಅದು ಅಲ್ಲಿ ಬ್ಯುಸಿಯಾಗಿದ್ದರೆ ನಮ್ಮದು ಬೇರೆ ತೋಟ ಸೇಫ್ ಆಗಿರುತ್ತೆ. ಆ ಒಂದು ಬಫರ್ ಝೋನ್ ಮಾಡಿಟ್ಕೊಂಡಿದ್ದೀನಿ. ಹಾಗಾಗಿ ಅದು ಜೇನು ವಾಸನೆಗೆ ಎಲ್ಲಿಂದನೋ ಅದು ಹುಡುಕೊಂಡು ಬಂದ್ಬಿಡುತ್ತೆ. ನಾವು ಜೇನು ಸಾಕಿದ್ದೀವಿ, ಜೇನು ಇಟ್ಟಿದ್ದೀವಿ ಅಂದರೆ ಕರಡಿಗೆ ವೀಳ್ಯ ಕೊಟ್ಟು ಕರೆದಂಗೆ, ಬಾ 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 ಅಂಥೇಳಿ ನಾವೇ ಇನ್ವೈಟ್ ಮಾಡ್ದಂಗೆ. ಸೊ ಹಾಗಾಗಿ ಅದು ಜೇನು ಸ್ಮೆಲ್ ನೋಡ್ಕೊಂಡು ಹತ್ತಿರ ಬಂದಿರುತ್ತೆ. ಕೆಳಗಡೆ ನಮ್ಮ ಮುಧೋಳ್ ನಾಯಿ ಶ್ವಾನ ಪಡೆ ಇದೆ, ದೂರದಿಂದನೇ ಸೆನ್ಸ್ ಮಾಡ್ಕೊಂಡು ಬೊಗ್ಳಕ್ಕೆ ಶುರು ಮಾಡುತ್ತೆ. ಅವಾಯ್ಡ್ ಆಗುತ್ತೆ ಅಷ್ಟೇ, ಆ ಕಡೆ ಈ ಕಡೆ ಓಡಾಡಿ ಹಣ್ಣು ಪಣ್ಣು ತಿನ್ಕೊಂಡು ಗೆದ್ಲು ಹುಳ ತಿನ್ಕೊಂಡು ಮುಂದೆ ಹೋಗ್ಬಿಡುತ್ತೆ. ಅದು ಇಲ್ಲಿರೋದ್ರಿಂದ ಅದು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಕೆಳಗಡೆ ಇರೋ ಫೆನ್ಸು ಗೇಟು ಅದನ್ನೆಲ್ಲ ಹಾರಿಕೊಂಡು ಮಹಡಿ ಮೇಲೆ ಬಂದು, ಇದು ಫಸ್ಟ್ ಫ್ಲೋರ್, ಅದ್ರ ಮೇಲೆ ಇಲ್ಲಿ ತನಕ ಬರೋಕ್ಕಾಗಲ್ಲ. ಸದ್ಯಕ್ಕೆ ಇದು ತಾತ್ಕಾಲಿಕ. ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಕೇಜ್ ಥರ ಮಾಡಿ, ಒಂದು ವಾಚ್ ಟವರ್ ಥರ ಮಾಡಿ ತೆಂಗಿನ ಪಟ್ಟಿ ಹತ್ರ. ಸೊ ಅಲ್ಲಿ ಎಲ್ಲಿ ತಂಪಾದ ಪ್ರದೇಶ ಇದೆ ವಾತಾವರಣದ, ಎಕ್ಸಾಂಪಲ್ ಈಗ ಅಲ್ಲಿ ತೆಂಗಿನ ತೋಟ ಕಾಣಿಸ್ತಾ ಇದೆ ನೋಡಿ, ನಮ್ಮ ಬಯಲು ಸೀಮೆಯ ಹೊಂಬಿಸಿಲ ಕಾನನ ಅಂತ ಏನು ಕರಿತೀನಿ, ಅಲ್ಲಿ ಹಸಿರು ಬೆಲ್ಟ್ ಸುತ್ತಮುತ್ತಲು ಗಮನಿಸ್ಬೋದು ನೀವು. ಆ ಕಡೆ ದೂರದ ಕಾಡನ್ನು ಬಿಟ್ಟರೆ ಹಸಿರು ವಾತಾವರಣ ಆಚ್ಛಾದನೆ ಆಗಿರೋದು ಕೇವಲ ನಮ್ಮ ತೋಟದಲ್ಲಿ. ಸೊ ಅಲ್ಲಿ ತೆಂಗಿನ ತೋಟದಲ್ಲಿ ಇಲ್ಲಿರೋ ಜೇನುಗಳೆಲ್ಲ ಅದು ಬಿ ಲೈನ್ಸ್ ಆ ಕಡೆನೇ ಮೂವ್ ಆಗುತ್ತೆ. ನಾವು ಬೆಳಿಗ್ಗೆ ಎದ್ದು ನೋಡಿ ಗಮನಿಸಿದ್ರೆ ಬಿ ಹೊರಗಡೆ ಬಂದಿದ ತಕ್ಷಣ ಅದು ಬಿ ಲೈನ್ಸ್ ಅಂತ ಇರುತ್ತೆ. ಒಂದು ಹಿಂಗೆ ಬರುತ್ತೆ, ಒಂದು ಹೀಗೆ ಬರುತ್ತೆ, ಒಂದು ಹೀಗೆ ಬರುತ್ತೆ, ತನ್ನ NHಗಳು ತಾವು ಕಂಡುಕೊಂಡಿರುತ್ತೆ. ಅದೆಲ್ಲ ಆ ಕಡೆನೇ ಹೋಗುತ್ತೆ ಮತ್ತು ಆ ಕಡೆಯಿಂದನೇ ಬರ್ತಾ ಇದೆ. ಆಮೇಲೆ ಅದು ಕಲ್ಪವೃಕ್ಷ ತೆಂಗು, ಹಾಗಾಗಿ ಅಲ್ಲಿ ಅದಕ್ಕೆ ಆಹಾರ ಅಲ್ಲೇ ಹತ್ತಿರದಲ್ಲಿ ಸಿಗುತ್ತೆ. ಅದ್ರ ಹತ್ತಿರದಲ್ಲೇ ನಮಗೆ ಸೀತಾಫಲ ಇದೆ, ಗೋಡಂಬಿ ಇದೆ, ಸೀಬೆ ಇದೆ, ಒಂದಷ್ಟು ಟಿಂಬರ್ ಇದನ್ನು ಹಾಕಿದ್ದೀನಿ. ಕೆರೆ ಹತ್ತಿರದಲ್ಲೇ ಇದೆ, ಅಲ್ಲಲ್ಲೇ ನೀರುಗಳು ನಿಂತಿವೆ. ಆಮೇಲೆ ಒಂದಷ್ಟು ಹೂವಿನ ಗಿಡಗಳು ಅಲಂಕಾರಿಕವಾಗಿ ಒಡ್ಡಿಗೆ ಹಾಕಿದ್ದೀನಿ. ಸೊ ಅಲ್ಲಿ ಅದಕ್ಕೆ ಮೇವು ಆಹಾರ ಹತ್ತಿರದಲ್ಲೇ ಸಿಗುತ್ತೆ. ಅಲ್ಲಿ ಮಾಡೋಣ ಅಂತ ಹಿಂಗೆ ಪೆಟ್ಟಿಗೆ ತೊಗೊಂಡೋಗಿ ಅಲ್ಲಿ ಇಟ್ಟುಬಿಟ್ರೆ ಕರಡಿ ಬಂದು ಒಡೆದ್ಬಿಟ್ಟು ಕಿಸಾಕ್ಬಿಡುತ್ತೆ, ಎಲ್ಲ ಮುರಿದಾಕ್ಬಿಡುತ್ತೆ. ಹಾಗಾಗಿ ಅಲ್ಲೊಂದು ವಾಚ್ ಟವರ್. ಹೌದು. ಯಾಕಂದ್ರೆ ನಾವು ಎಲ್ಲಿದ್ದೀವಿ, ಯಾವುದ್ರ ಜೊತೆ ಇದ್ದೀವಿ ಅಂತಕ್ಕಂಥದ್ದು ಒಂದು ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಮುಂದೆ ಒಂದು ವಾಚ್ ಟವರ್ ಥರ ಮಾಡಿ, ಕರಡಿ ಬಂದ್ರೂ ಅದಕ್ಕೆ ಹತ್ತಕ್ಕಾಗಿರಬಾರ್ದು, ಒಂದು ಸ್ಮಾಲ್ ವಾಚ್ ಟವರ್ ಥರ ಮಾಡಿ, ಆಮೇಲೆ ಇದಕ್ಕೆ ಕೇಜ್ ಥರ ಮಾಡಿ. ಅದಕ್ಕೆ ಅದರದ್ದೇ ಖರ್ಚಾಗುತ್ತೆ, ಅಡ್ವೈಸಬಲ್ ಅಲ್ಲ ಅದು. ಯಾಕಂದರೆ ಅಷ್ಟು ಖರ್ಚು ಮಾಡಿದ್ಮೇಲೆ ನಾವೆಷ್ಟು ದುಡ್ದಿದ್ದು ಈ ಥರ ಲೆಕ್ಕ ಹಾಕಿದ್ರೆ ಅದು ಕಷ್ಟ. ನಮಗಿದು ಜೇನು ಹುಳಿಂದ ಪರಾಗಸ್ಪರ್ಶ ಎಷ್ಟಾಗುತ್ತೆ, ಪರಾಗ ರೇಣುಗಳು ಅದು ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಶಲಾಕಿಗಳು ಎಲ್ಲೆಲ್ಲಿ ತೊಗೊಂಡು ಹೋಗ್ತವೆ. ಸೊ ಅದು ನಮಗೆ ತುಂಬ ಜೇನು ಉತ್ಪಾದನೆ ಅಂತೂ ಆಗೇ ಆಗುತ್ತೆ. ಅದ್ರ ಜೊತೆ ನಮ್ಮ ತೋಟದ ಇಳುವರಿ
ಅದು ಕೂಡ ಬಹಳ ಮಹತ್ತರವಾದ ಪಾತ್ರ ವಹಿಸುತ್ತೆ. ಹಾಗಾಗಿ ಇದು ಒಂದು ತಾತ್ಕಾಲಿಕ ಸೆಟಪ್. ಎಷ್ಟಿದೆ ಸರ್ ಈಗ ಇದರ ಸರ್ ಈಗ ಇಲ್ಲಿ 6 ಬಾಕ್ಸ್ಗಳನ್ನ ನೀವು ಗಮನಿಸಬಹುದು. ಯಾವ ಇದು ಒಂದು ಪದ್ಧತಿಯಲ್ಲಿ ಮಾಡಿರೋದು? ಇದು ತುಡುವೆ ಜೇನು. ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ಸಂಸಾರ ಕೋಣೆ, ಒಟ್ಟು ಜೇನು ಪೆಟ್ಟಿಗೆಯಲ್ಲಿ 4 ವಿಧ. ಒಂದು ಕೆಳಮನೆ, ಸಂಸಾರ ಕೋಣೆ, ಸಂಗ್ರಹ ಕೋಣೆ, ಮೇಲ್ಮನೆ. ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ಕೇವಲ ಕೆಳಮನೆ ಇದೆ, ಆಮೇಲೆ ಸಂಸಾರ ಕೋಣೆ ಇದೆ, ಮೇಲ್ಮನೆ ಇದೆ. ಇದು 3. ಮತ್ತೆ ಕೆಳಗಡೆ ನೆಲ ಬಿಸಿ ಆಗುತ್ತೆ ಅಂತ ಹೇಳಿ ಹಣ್ಣಿನ ಕ್ರೇಟ್ ಏನಿದೆ ಅದನ್ನ ಇಟ್ಬಿಟ್ಟು ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನೀವು ಗಮನಿಸಬಹುದು, ಅಲ್ಲಿ ನಾವು ಸೂಪರ್ ಚೇಂಬರ್ ಸಂಗ್ರಹ ಕೋಣೆ ಕೂಡ ಇಟ್ಟಿದ್ದೀವಿ. ಈ ಥರ ತಟ್ಟು ಹೊತ್ತಿರೋದು ಬಯಲು ಸೀಮೆ, ಬಿಸಿಲು 42 ತನಕ ಹೋಗ್ಬಿಡುತ್ತೆ. ಇಲ್ಲಿ 25 ಡಿಗ್ರಿ ಇರಬೇಕು ಜೇನಿಗೆ. ಈಗ ನೋಡಿ ಎಷ್ಟು ಸ್ಪೀಡಾಗಿ ಬಿ ಲೈನ್ಸ್ ಬರ್ತಾ ಇದೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಬಹಳ ಅಗ್ರೆಸಿವ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಇವೆರಡು ಮುಂದೆ ಸ್ವಲ್ಪ ಚಾಮ್ರ ಥರ ಇರಲಿ ಅಂತ ಹೇಳಿ. ಇದು ಮೇಲ್ಮನೆ, ಇದು ಸಂಗ್ರಹ ಕೋಣೆ, ಇದು ಸಂಸಾರ ಕೋಣೆ ಕೆಳಮನೆ. ಇಲ್ಲಿ ನಾವು ಆಲ್ರೆಡಿ ಸಂಗ್ರಹ ಕೋಣೆ ಇಟ್ಟಿದ್ದೀವಿ. ಅಂದರೆ ಸಂಸಾರ ಕೋಣೆ ಫುಲ್ಲು ತುಂಬಿದೆ, ಎಲ್ಲ ಫ್ರೇಮ್ಗಳು ಪ್ಯಾಕ್ ಆಗಿದೆ. ಫ್ರೇಮ್ಗಳೆಲ್ಲ ತುಂಬಿದ ಮೇಲೆ ನಾವು ಸಂಗ್ರಹ ಕೋಣೆ ಮೇಲ್ಗಡೆ ಇಡಬೇಕಾಗುತ್ತೆ. ಈ ಥರ ಇಲ್ಲೂ ನೋಡಿ ಸಂಸಾರ ಕೋಣೆ ಇದೆ. ಇದರಲ್ಲಿ ನಾವು ತೆಗೆದ್ರೆ ಒಳಗಡೆ ಇನ್ನೂ 1-2 ಫ್ರೇಮ್ಗಳು ಹಾಗೆ ಖಾಲಿ ಇವೆ. ಹಾಗಾಗಿ ಇಲ್ಲಿ ಸದ್ಯಕ್ಕೆ ನಾವು ಸ್ಟೋರೇಜ್ ಮಾಡೋ ಅಗತ್ಯ ಇಲ್ಲ. ಅವು ತುಂಬಿದ ಮೇಲೆ ನಾವು ಸ್ಟೋರೇಜನ್ನು ಇಟ್ಬಿಟ್ಟು ಹಾಕಿದ್ರೆ ಈಗ ನೋಡಿ, ಈಗ ಜೇನು ಫಾಸ್ಟ್ ಆಯಿತು. ಹಾಂ, ಸಂಸಾರ ಕೋಣೆ ಅದನ್ನೆಲ್ಲ ಹೇಳಿದ್ವಿ. ಹಾಂ, ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ಇಲ್ಲಿ ನೋಡಿ, ಈ ತಟ್ಟುಗಳನ್ನು ನಾವು ಹಾಕಿರೋದು ಯಾಕೆ ಅಂತ ಹೇಳಿದ್ರೆ ಬಿಸಿಲಲ್ಲ, ಹಾಗಾಗಿ ಸ್ವಲ್ಪ ಅದು ಬಿಸಿಲಿನಿಂದ ರಕ್ಷಣೆ ಆಗಲಿ ಅಂತ ನೀರಲ್ಲಿ ನೆನೆಸಿ ಹಾಕಿರ್ತೀನಿ. ಇವೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ನಮಗಿದು ತಾತ್ಕಾಲಿಕವಾಗಿ ಅನಿವಾರ್ಯ, ಬಕೆಟಲ್ಲಿ ಎದ್ದು ನೀರನ್ನು ಹಾಕಿ ತಂಪಾಗಿ ಇಟ್ಕೊಳ್ಳೋಕ್ಕೆ. ಸೊ 1 ಅಲ್ಲ 2 ಅಲ್ಲ 3 ಹಾಕಿರ್ತೀನಿ. ಬಹಳ ನಿಧಾನವಾಗಿ ಬಹಳ ತಾಳ್ಮೆಯಿಂದ ನಾವು ಜೇನುಗೂಡನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಯಾವುದು ಜೇನು ಹುಳ ನೀವು ಹತ್ತಿರದಿಂದ ಬಂದು ನೋಡಿದ್ರೆ ಗಮನಿಸಬಹುದು, ರೆಕ್ಕೆನ ಹಿಂಗೆ ಮಾಡ್ಕೊಂಡು ಹಿಂಗಿರುತ್ತೆ ಅಂದರೆ ಅದು ಅಟ್ಯಾಕಿಂಗ್ ಪೊಸಿಷನಲ್ಲಿ ಇದೆ ಅಂತ ಹೇಳಿ. ಅದಕ್ಕೆ ಸೆನ್ಸ್ ಆಗಿದೆ ಏನೋ ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳಿ. ಸೊ ರೆಕ್ಕೆ ಫ್ಲ್ಯಾಟ್ ಆಗಿದ್ರೆ ಏನು ತೊಂದರೆ ಇಲ್ಲ, ಇದು ಹಿಂಗೆ ಮಾಡ್ಕೊಂಡು ಹಿಂಗೆ ನೋಡ್ತಾ ಇರುತ್ತೆ, ಸ್ಪೀಡಾಗಿ ಆಗ್ಬಿಡುತ್ತೆ. ಸೊ ಅದನ್ನು ನಾವು ನೋಡಿ, ಈ ಜೇನು ಹುಳ ಅಟ್ಯಾಕಿಂಗಿಗೆ ಅಂತಲೇ ಇದೆ. ಸ್ವಲ್ಪ ಅದು ಸೆಟ್ ಆಗೋ ತನಕ ಸ್ವಲ್ಪ ಕಾಯಬೇಕು ನಾವು. ಸೊ ಇಲ್ಲಿ ಹಿಂಗೆ ಮಾಡೋದ್ರಿಂದ ಇದು ನಾನೇ ಪ್ರತಿದಿನ ಬರ್ತಾ ಇರ್ತೀನಿ ಅಥವಾ ಅವಾಗ ಬರ್ತಾ ಇರ್ತೀನಿ. ಇಲ್ಲಿ ನಮ್ಮ ಕೆಲಸ ಏನಂತ ಹೇಳಿದ್ರೆ ಕೆಳಮನೆಯನ್ನು ಸ್ವಚ್ಛ ಮಾಡೋದು ಒಂದೇ. ಮಿಕ್ಕಿದ್ದು ಅದ್ರದ್ದು ಸಂಸಾರನ ಏನು ತೆಗೆದು ಮಾಡಿ ಅದಕ್ಕೆ ಡಿಸ್ಟರ್ಬ್ ಮಾಡೋ ಉದ್ದೇಶ ಇಲ್ಲ. ಭತ್ತದ ಗದ್ದೆ ಇದೆ ನೋಡಿ, ಅಲ್ಲಿಂದ ಬಿಳಿ ನೊಣಗಳು ಬಂದು ರಾತ್ರಿ ಹೊತ್ತಲ್ಲಿ ಮೊಟ್ಟೆ ಇಟ್ಬಿಡ್ತವೆ ಕೆಳಮನೆಯಲ್ಲಿ. ಮೊಟ್ಟೆ ಇಟ್ಟೋಗ್ಬಿಡುತ್ತೆ ಅದು. ಆ ಮೊಟ್ಟೆ ಅದೇ ಸ್ಮೆಲ್ಗೆ ಇದು ನಮ್ಮದೇ ಸಹಜೀವಿ ಅನ್ಕೊಂಡ್ಬಿಡ್ತವೆ. ಆ ಮೊಟ್ಟೆಯಿಂದ ಹೊರಬಂದಿರತಕ್ಕಂಥ ಮರಿಗಳು ಅದೇನಾಗುತ್ತೆ, ಗೂಡನ್ನು ಮೇಣ ಮೆತ್ತಗಿರುತ್ತಲ್ಲ ಬಾಯಿಗೆ, ಆ ಗೂಡನ್ನ ತಿನ್ನಕ್ಕೆ ಶುರು ಮಾಡ್ತವೆ. ಸೊ ಆಮೇಲೆ ಬರ್ತಾ ಗೂಡು ಹಾಳಾಗುತ್ತೆ, ಮತ್ತು ಜೇನು ಇಲ್ಲಿ ಅಸಹನೀಯ ಆಗಿ ಬೇರೆ ಕಡೆ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಗೂಡು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ತುಡುವೆ ಜೇನು ಇದರಲ್ಲೇ ಉಳಿಯೋದಕ್ಕೆ ಅವಾಗ ಗೂಡನ್ನು ಗಮನಿಸಬೇಕಾಗಿರೋ ಅಂಶಗಳು ಏನೇನು ಅಂತ ಹೇಳಿದ್ರೆ, ಕೆಳಮನೆನ ಅವಾಗ ಸ್ವಚ್ಛ ಮಾಡೋದು. ನಮ್ಮ ಕಣ್ಣಿಗೆ ಕಾಣೋದು ಸಣ್ಣ ಮೊಟ್ಟೆಗಳಿರುತ್ತೆ, ಯಾವುದಾದ್ರೂ ಒಂದು ಶಾರ್ಪ್ ಎಡ್ಜ್ ತೊಗೊಂಡು ಕ್ಲೀನ್ ಮಾಡ್ಬಿಡೋದು. 2 ನಿಮಿಷದ ಕೆಲಸ, ಬಹಳ ಸುಲಭ ಅದು. ಆ ಕೆಳಮನೆ ತೆಗೆದ ಮೇಲೆ ಸಂಸಾರ ಕೊಂಡು ಒಂದೊಂದೇ ಫ್ರೇಮ್ ತೆಗೆದು ಅದರ ಆರೋಗ್ಯ ಗಮನಿಸಬೇಕು. ಬಿಳಿ ಇದೆಯೋ, ಬ್ರೌನ್ ಆಗಿದೆಯೋ, ಕಂದು ಆಗಿದೆಯೋ, ಮೊಟ್ಟೆ ಲಾರ್ವಾ ಎಲ್ಲ ಇದೆಯೋ, ಹನಿ ಕಲೆಕ್ಷನ್ ಆಗ್ತಿದೆಯಾ, ನೆಕ್ಟರ್ ಬರ್ತಾ ಇದೆಯಾ, ಮಕರಂದ ಮತ್ತು ಮಧು 2 ಸಮ ಪ್ರಮಾಣದಲ್ಲಿ ಬರ್ತಾ ಇದೆ, ಇವೆಲ್ಲದನ್ನು ಗಮನಿಸಬೇಕು. ವ್ಯತ್ಯಾಸ ಇದ್ದರೆ ಅದಕ್ಕೆ ಅನುಕೂಲ ಆಗೋ ಥರ ಮಾಡಬೇಕು. ಬನ್ನಿ ಹರೀಶ್. ಇವರು ಹರೀಶ್ ಅಂತ ನಮ್ಮ ಸ್ನೇಹಿತರು, ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಿಂದ ಬಂದಿದ್ದಾರೆ. ಹೊಸಬ್ರು, ಬೇಕಾದ್ರೆ ಇದನ್ನು ಹಾಕೋಬೋದು ನೀವು. ಇದು ಏನಿದೆಯಲ್ಲ, ಹೊಸಬ್ರು ಇಲ್ಲಿ ಯಾರು ಬರ್ತಾರೋ ಅವ್ರಿಗಿಲ್ಲ ಜೇನು ಕಚ್ಬಿಡುತ್ತಾ ಅಂತೆಲ್ಲ ಇದ್ರೆ ನಮಗೆ ಅಭ್ಯಾಸ ಆಗಿದೆ, ಇದನ್ನು ಹಾಕೋಬಹುದು ಹೀಗೆ. ಸೊ ಅಟ್ಲೀಸ್ಟ್ ಮುಖಕ್ಕೆ ಅವಾಯ್ಡ್ ಆಗುತ್ತೆ. ಆಮೇಲೆ ಕೈಗೂ ಗ್ಲೌಸನ್ನು ಹಾಕೋಬೇಕು ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ ಆಗಿ. ಆಮೇಲೆ ಬರ್ತಾ ಅಭ್ಯಾಸ ಆದಮೇಲೆ ಅವಕ್ಕೂ ನಾವು ಗೊತ್ತಾಗ್ತೀವಿ, ನಮಗೂ ಅದರದ್ದು
ವಿಧಾನಗಳು ಗೊತ್ತಾಗುತ್ತೆ, ಹಾಗಾಗಿ ಏನು ಅಗತ್ಯ ಇರೋದಿಲ್ಲ. ಇವೆಲ್ಲ ಪ್ರಿಕಾಷನರಿ. ಹೊಸಬ್ರು ಯಾರನ್ನ ಕರ್ಕೊಂಬರ್ತೀವಿ, ಅವ್ರಿಗೆ ತರಬೇತಿ ನೀಡ್ತಾ ಇರ್ತೀವಿ, ತಿಳಿಸ್ಕೊಡ್ತಾ ಇರ್ತೀವಿ, ಆವಾಗ ಇವೆಲ್ಲ ಮಾಸ್ಕ್ ಇವೆಲ್ಲ ಬೇಕಾಗುತ್ತೆ. ಈಗ ಇಲ್ಲಿಗೆ ಬನ್ನಿ, ಗಮನಿಸ್ಬೋದು ಇಲ್ಲಿ 1 2 3 4 ಫ್ರೇಮ್ ಖಾಲಿ ಇದೆ. ಇಲ್ಲಿ 1 2 3 4 ಫ್ರೇಮ್ ಮಾತ್ರ ಫಿಲ್ ಇದೆ. ಲೆಕ್ಕ ಹಾಕೊಳ್ಳಿ, 1 2 3 4 5 6 7 8 ಇದೆ. 8 ಫ್ರೇಮ್ ಇದೆ. 9 ಫ್ರೇಮ್ ಇರೋದು ಇರ್ತವೆ, 7 ಫ್ರೇಮ್ ಇರೋದು ಇರ್ತವೆ, 4 ಫ್ರೇಮ್ ಇರೋದು ಇರ್ತವೆ. ಸೊ ಯಾವ ರೀತಿ ನಮ್ಗೆ ಅನುಕೂಲ ಆಗುತ್ತೆ ಆ ಥರ. ಈಗ ಅರ್ಬನ್ ಬೀ ಕೀಪಿಂಗಲ್ಲಿ 4 ಫ್ರೇಮ್ ಸಾಕು. ಇದೇನಿದು ಹಿಂಗೆ ಹೋಗ್ತಿದೆಯಲ್ಲ, ಅದು ಅಟ್ಯಾಕಿಂಗ್ ಪೊಸಿಷನಲ್ಲಿ ಇದೆ. ಅದು ಗಮನಿಸ್ಬೇಕು. ಆ ಥರದ್ದು 7 8 ಶುರು ಮಾಡಿಬಿಟ್ರೆ ನಾನು ಮುಚ್ಚಿಬಿಟ್ಟು ಈ ಕಡೆ ಬಂದ್ಬಿಡ್ತೀನಿ. ಈಗ ಇದು ಒಂದೇ ಇದೆ ನೋಡಿ, ಅದು ರೆಕ್ಕೆ ಹಿಂಗೆ ಮಾಡ್ಕೊಂಡಿದೆ, ಓಡಾಡ್ತಿದೆ ಸಿಕ್ಕಾಪಟ್ಟೆ. ನನಗೇನಾದರೂ ಕಡಿದ್ರೆ ಅದೇ ಹುಳ ಕಡಿಯೋದು. ಇದು ಮಿಕ್ಕಿದೆಲ್ಲ ಸಾಫ್ಟ್ ಆಗಿದೆ. ಇನ್ನೊಂದು ಬಂತು ನೋಡಿ, ಇದು ಸ್ವಲ್ಪ ತಡ್ಕೋಬೇಕು ಇದಕ್ಕೆ. ಅಂದರೆ ಓಕೆ, ತಾಳ್ಮೆ. ಈ ನಮ್ಗೆ ಅರ್ಜೆಂಟ್ ಇತ್ತು ಅಂದರೆ ಒಂದು ಸ್ವಲ್ಪ ಹೊಗೆನ ಹಾಕ್ತೀವಿ. ತೆಂಗಿನ ನಾರು ದಿ ಬೆಸ್ಟ್. ತೆಂಗಿನ ನಾರಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊಗೆ ಬಿಟ್ಬಿಟ್ರೆ ಅದಕ್ಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಡಿಮ್ ಆಗುತ್ತೆ, ಅದು ನ್ಯೂಟ್ರಲ್ ಆಗುತ್ತೆ. ಆಮೇಲೆ ನಾವು ಹೆಂಗೆ ಬೇಕಂಗೆ ಹ್ಯಾಂಡ್ಲ್ ಮಾಡ್ಬೋದು. ಬಟ್ ನಮ್ಮ ಜೇನುಹುಳುಗಳು ಪ್ರತಿದಿನ ಅದಕ್ಕೆ ಇರಿಟೇಟ್ ಮಾಡೋಕ್ಕೆ ಹೋಗಲ್ಲ ನಾನು. ಆಮೇಲೆ ಪ್ರತಿದಿನದ ಕೆಲಸನೂ ಅಲ್ಲ, ಯಾವಾಗೋ ವಾರನೋ 15 ದಿನನೋ ಒಂದ್ಸತಿ ಮಾಡ್ತಕ್ಕಂಥದ್ದು. ಇಲ್ಲಿ ಮಧ್ಯದಲ್ಲಿ ಒಂದೊಂದು ಜೇನು ಈ ಎರಿಗೂ ಸ್ವಲ್ಪ ಗ್ಯಾಪ್ ಇರುತ್ತೆ. ನಾವು ತೆಗಿಬೇಕಾದ್ರೆ ಒಂದಕ್ಕೊಂದು ಟಚ್ ಆಗ್ಬಿಟ್ರೆ ರ್ಯಾಶ್ ಆಗ್ತಾವೆ ಅವು. ನೀವಿಲ್ಲಿ ಬಂದು ಗಮನಿಸಬಹುದು. ಈ ಜೇನು ನೀನು ಮಾಡಲ್ವಾ? ತುಡುವೆ ಜೇನು ನಾವು ಇದನ್ನ ಹ್ಯಾಂಡ್ಲ್ ಮಾಡೋ ನಿರ್ವಹಣಾ ವಿಧಾನ ನಾವು ನೋಡಿಕೊಂಡ್ರೆ ಸೊ ಏನು ಸಮಸ್ಯೆ ಆಗಲ್ಲ. ಈಗ ನೋಡಿ, ಫ್ರೇಮ್ ಇದೆಯಲ್ಲ, ನಾನು ನಿಧಾನ ಮಾಡ್ತಾ ಇದ್ದೀನಿ ಇದನ್ನು. ಅದಕ್ಕೆ ಸೆಟ್ ಆಗೋಂತಿದ್ದು 2 ಫ್ರೇಮ್ ಹಿಂಗೆ ತೆಗಿಬೇಕಾದ್ರೆ ಒಂದಕ್ಕೊಂದು ಟಚ್ ಮಾಡಿಬಿಟ್ರೆ ಅದು 2 ಹಿಂಗೆ ಬೆನ್ನ ಮೇಲೆ ಕೂತಿರ್ತವೆ. ಒಂದಕ್ಕೊಂದು ಟಚ್ ಆಗ್ಬಿಟ್ರೆ ಅದಕ್ಕೇನೋ ಆತಂಕ ಅನಿಸುತ್ತೆ, ಹಾಗಾಗಿ ಆಕ್ರಮಣಶೀಲ ಆಗ್ತವೆ. ಆದಷ್ಟು ಬೆಳಿಗ್ಗೆ ಮತ್ತು ಸಾಯಂಕಾಲ ಅವಾಯ್ಡ್ ಮಾಡಬೇಕು. ಮಧ್ಯಾಹ್ನ ಹೊತ್ತು ಬಿಸಿಲಿರೋದ್ರಿಂದ ಆ ಬಿಸಿಲು, ಆ ತಾಪಮಾನಕ್ಕೆ ಅದಕ್ಕೆ ಫೆರಮೋನ್ ಸೆನ್ಸ್ ಅಷ್ಟು ಆಗಲ್ಲ, ಹಾಗಾಗಿ ಸ್ವಲ್ಪ ಹ್ಯಾಂಡಲ್ ಮಾಡೋದು ಈಸಿ. ಇದೇ ಮಧ್ಯಾಹ್ನ ಆಗಿದ್ರೆ ಸ್ವಲ್ಪ ಬೇಗ ತೆಗಿತಾ ಇದ್ದೆ ನಾನು. ಇದು ಜೇನಿನ ಎರಿ. ನೀವಿಲ್ಲಿ ಗಮನಿಸಬೇಕಾದ ವಿಚಾರಗಳು ಇಲ್ಲಿ ನೋಡಿ, ಎಲ್ಲದನ್ನ ಕ್ಲೋಸ್ ಮಾಡ್ತಾ ಇದೆ ನೆಕ್ಟರ್ ಅಲ್ವಾ. ಸೊ ಇದು ಷಟ್ಕೋನದಲ್ಲಿ ಏನಿದೆ ಅದು ಆ ಒಂದು ಜೇನಿನ ಮನೆಯನ್ನು ಮಕರಂದ ತಗೊಂಬಂದು ಮುಚ್ತಾ ಇದೆ. ಸೊ ಹೆಲ್ತಿ ಆಗಿದೆ, ಬಿಳಿ ಇದೆ. ಇದೇ ಗೂಡು ಕರ್ರಗಾಗಿದ್ರೆ ಇದು ಕೊಳಿತಾ ಇದೆ. ಮತ್ತು ಇದು ಮೇಲ್ಗಡೆ 2 ಇಂಚು ಜೇನು, ಕೆಳಗಡೆ ಬರ್ತಾ ಬರ್ತಾ ಮೊಟ್ಟೆ, ಲಾರ್ವಾ ಅವೆಲ್ಲ ಇರುತ್ತೆ. ಗಮನಿಸಬಹುದು ನೀವು ಇಲ್ಲಿ. ಹಾಗೆ ತುಂಬ ಹತ್ತಿರ ಬಂದರೆ ರಾಣಿ ಹುಳ ಆದಷ್ಟು ಈ ಬಿಳಿ ಇದರಲ್ಲೇ ಇರುತ್ತೆ. ಅದಕ್ಕೇನು ಮೊಟ್ಟೆ ಇಡೋ ಕೆಲಸ ಅಲ್ವಾ, ಅದು ಕೂಡ ಕಾಣುತ್ತೆ. ಸೊ ಈ ಥರ ಬಹಳ, ಈಗ ನೋಡಿ ಹಿಡ್ಕೊಂಡಿದ್ದೀನಿ, ಹ್ಯಾಂಡ್ಲ್ ಮಾಡಿದ್ದೀನಿ, ನಿಧಾನಕ್ಕೆ ತೆಗೆದೆ. ಈ ಥರ ಸ್ವಲ್ಪ ನಾವು ತಿಳ್ಕೊಂಬಿಟ್ರೆ ಆಗೋಯ್ತು. ಚೆನ್ನಾಗಿದೆ, ಹೆಲ್ತಿ. ಈ ಥರದ ಫ್ರೇಮು ನಾವು ಸಂಪೂರ್ಣವಾಗಿ ಇದು ಅಷ್ಟು 8 ಫ್ರೇಮ್ಗಳು ತುಂಬಿದ ಮೇಲೆ ಮೇಲ್ಗಡೆ ಸಂಗ್ರಹ ಕೋಣೆ ಅಂತ ಇಡ್ತೀವಿ. ಆ ಸಂಗ್ರಹ ಕೋಣೆಯಲ್ಲಿ ಅದು ಜೇನುಗಳನ್ನು ಶೇಖರಣೆ ಮಾಡುತ್ತೆ. ನಾವು ಈ ಸಂಸಾರ ಕೋಣೆಯ ಎರಿಯನ್ನು ಆದಷ್ಟು ಡಿಸ್ಟರ್ಬ್ ಮಾಡಲ್ಲ. ಸೊ ಇದು ಸಂಸಾರ ಕೋಣೆನಾ? ಇದು ಸಂಸಾರ ಕೋಣೆಯ ಎರಿಗಳು ಕುಡಿಯೋದು. ಇದು ತುಂಬ ಬೆಳಿಗ್ಗೆ ಹೊತ್ತಾಗಿ ತುಂಬ ಆಕ್ಟಿವ್ ಆಗಿರುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ಅದು ಹೊಗೆ ಬೇರೆ ಹಾಕಿಲ್ಲ. ಹೊಗೆ ಹಾಕಿದರೆ ಬಹಳ ಈಸಿ. ಇದು ಇನ್ನು ಸಂಸಾರ ಕೋಣೆ ತುಂಬಬೇಕು. ಆಲ್ರೆಡಿ ಸಂಗ್ರಹ ಆಗಿದೆ. ಇದು 2ನೇ ಸಲ 3ನೇ ಸಲ ಮಾಡ್ತಿರ್ತಕ್ಕಂಥದ್ದು.
ಇವೆಲ್ಲ ಎಕ್ಸ್ಟ್ರಾ ಕೆಲಸ, ಅಡ್ವೈಸಬಲ್ ಅಲ್ಲ, ಬಟ್ ತಾತ್ಕಾಲಿಕವಾಗಿ ನಾವು ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮದು ಬಿಸಿಲು ಬಹಳ, ಹಾಗಾಗಿ ಅದು ತಂಪಾಗಿರಲಿ ಅನ್ನೋದಕ್ಕೆ ಈಗ ಮಧ್ಯಾಹ್ನದ ಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ, ಹಾಗಾಗಿ ನೀರು ನೆನೆಸಿ ಇಡಬೇಕಾಗತ್ತೆ. ಇದಕ್ಕೊಂದು ಸುರಕ್ಷಿತವಾದ ಜಾಗ, ಅಂದರೆ ಕರಡಿ ಬಂದ್ರೂ ಏನು ಆಗದೆ ಇರೋ ಥರ ಒಂದು ಸುರಕ್ಷಿತವಾದ ತಂಪಾದ ಜಾಗ ಆಯಿತು ಅಂತ ಹೇಳಿದ್ರೆ ಇವೆಲ್ಲ ದಿನ ಮಾಡೋ ಅಗತ್ಯ ಇರೋದೇ ಇಲ್ಲ. ದಿನ ಆದಷ್ಟು ಇದಕ್ಕೆಲ್ಲ ಇರಿಟೇಟ್ ಮಾಡಲೂಬಾರ್ದು, ತನ್ನ ಪಾಡಿಗೆ ತಾವು ಇರ್ತೇವೆ ಬರ್ತಿರುತ್ತೆ. ಈಗ ಇದು ಕೂಲ್ ಆಯಿತು, ಮೇಲ್ಗಡೆ ಬಿಸಿಲು ಜಾಸ್ತಿ ಆದ್ರೂ ಅದ್ರ ಪಾಡಿಗೆ ಅದು ಇರುತ್ತೆ. ಸೊ ಈ ರೀತಿ ನಾವು ಮಹಡಿ ಮೇಲೂ ಕೂಡ ಜೇನಿನ ನಿರ್ವಹಣೆ ಮಾಡಬಹುದು. ನಮ್ಮ ತೋಟ ಸುತ್ತಮುತ್ತಲು ಕರಡಿ ಇದೆಯಪ್ಪ, ಜೇನು ಹೊಡೆದಾಕ್ ಬಿಡುತ್ತೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಮಾಡಲ್ಲ, ಹಂಗಲ್ಲ. ಆಸಕ್ತಿ ಇತ್ತು ಅಂತ ಹೇಳಿದ್ರೆ ವಿಧಾನಗಳು ಸಿಗ್ತವೆ. ಇದು ಜೇನು ಕೃಷಿ ಒಬ್ಬ ರೈತನಿಗೆ ಎಷ್ಟು ಪ್ರಮುಖವಾಗಿ ಬೇಕಾಗುತ್ತೆ? ಬರೀ ನಾವು ಜೇನು ಉತ್ಪಾದನೆ ಅಲ್ಲದೆ ನಿಮ್ಮ ಇತರ ಬೆಳೆಗಳಿಗೂ ಕೂಡ ಅನುಕೂಲಕರ. ಸೊ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಒಂದ್ ವೇಳೆ ಜೇನು ಸಂತತಿ ಹೋಯ್ತು ಅಂದ್ರೆ ಎಲ್ಲವೂ ಕೂಡ ಮಾಯ ಆಗತ್ತೆ ಅನ್ನೋದಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಮೊದಲಿಗೆ ನಾವು ಕೃಷಿಗೆ ಬಂದಿದ್ದು ಜೇನು ಕಲಿಕೆಯಿಂದನೇ. GKVKಯಲ್ಲಿ ಒಂದು ಬೆಂಗಳೂರು GKVK ಇದೆಯಲ್ಲ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿ ಪೇಪರಲ್ಲಿ ಒಂದು ಕಟೌಟ್ ಇತ್ತು, ಕೃಷಿ ಮೇಳಕ್ಕೆ ಹೋಗಿದ್ದು, ಜೇನು ತರಬೇತಿ ನೀಡಲಾಗತ್ತಂತೆ ಉಚಿತ. ಅಲ್ಲಿ ಹೋಗಿದ್ದೆ, ತುಂಬ ಚೆನ್ನಾಗಿ ಒಂದು 3 ದಿನ ಹೇಳ್ಕೊಟ್ರು. ರಾಯಲ್ ಆಗಿತ್ತು ಎಲ್ಲ, ಆಫೀಸು ಶೆಟಪ್ಪು, PPT ಎಲ್ಲ ಪ್ರಾಕ್ಟಿಕಲ್ ತೋರಿಸಿದ್ರು, ವಿಂಗಡಣೆ ಮಾಡೋದು ಹೇಳ್ಕೊಟ್ರು, ಸಮಗ್ರ. ಆದಮೇಲೆ ನಂಗೆ ಆಸಕ್ತಿ ಹುಟ್ಟಿತು, ಜೇನಿನ ಸಂಸಾರಗಳು ಹೆಂಗೆ ನಿರ್ವಹಣೆ ಆಗುತ್ತೆ, ಅದು ಏನೇನು ಮಾಡುತ್ತೆ, ಯಾವ ರೀತಿ ಅಂತ ಹೇಳಿ. ಇಲ್ಲಿ ಒಂದು ಗಮನಿಸಬೇಕು, ನಿಮ್ಮ ಕುರಿ ನಮ್ಮ ತೋಟಕ್ಕೆ ಬಂತು, ನಿಮ್ಮ ದನ ನಮ್ಮ ತೋಟಕ್ಕೆ ಬಂತು ಅಂತ ರೈತರು ಜಗಳಕ್ಕೆ ಬರ್ತಾರೆ, ನಿಮ್ಮ ಹುಳ ನಮ್ಮ ತೋಟಕ್ಕೆ ಬಂತು ಅಂತ ಯಾರೂ ಜಗಳಕ್ಕೆ ಬರಲ್ಲ. ಆಮೇಲೆ ನೀವು ಜೇನು ಸಾಕಣೆ ಮಾಡೋದ್ರಿಂದ ನಿಮ್ಮ ಸುತ್ತಮುತ್ತಲಿನ ಹೊಲದವರು ನಿಮಗೆ ಆದಷ್ಟು ಒಳ್ಳೆಯವರಾಗಿ ವರ್ತಿಸ್ತಾರೆ. ಯಾಕಂದರೆ ಅವರ ತೋಟದ ಪರಾಗಗಳು ಟಚ್ ಆಗ್ತಾ ಇರುತ್ತೆ ಜೇನಿಂದ, ಅವರದ್ದು ಒಂದು ಇಳುವರಿ ಒಂದಷ್ಟು ಪರ್ಸೆಂಟೇಜು ಇಂಪ್ರೂವ್ ಆಗುತ್ತೆ. ಜೇನು ಇರೋದ್ರಿಂದ ನಮ್ಮ ತೋಟದ ಇಳುವರಿಯಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯ. ಅದು ಪ್ರತಿಯೊಂದು ಹೂವಿನಿಂದ ಹೂವಿಗೆ ತನ್ನ ಕಾಲಿಂದ ಮಕರಂದವನ್ನು ಮತ್ತು ಮಧುವನ್ನು ಹೀರಿಕೊಂಡು ತನ್ನ ಗೂಡಿಗೆ ಬರುತ್ತೆ. ಒಂದು ಜೇನುಹುಳು ಒಂದು ಕಡೆ ಹೂವಲ್ಲಿ ಮಧು ಇದೆ ಅಂತ ಹೇಳಿದರೆ ಖಾಲಿ ಆಗೋ ತನಕ ಆ ಕಡೆ ಹೋಗ್ತಾನೇ ಇರುತ್ತೆ. ಇಲ್ಲಿ ಸುಮಾರು ಮಿನಿಮಮ್ 8,000 to 10,000 ನಮ್ಮ ಪೆಟ್ಟಿಗೆಯಲ್ಲಿದೆ, ಒಂದು ಪೆಟ್ಟಿಗೆಯಲ್ಲಿ ಜೇನುಹುಳುಗಳು. ಅದು ಅಷ್ಟೂ ಕೂಡ ಎಷ್ಟು ಬಾರಿ ಹೋಗುತ್ತೋ ನೀವು ನೋಡ್ತಾನೆ ಇರ್ಬೋದು. ಬೆಳಗ್ಗೆ ಸೂರ್ಯ ಹುಟ್ಟಿದಾಗಿಂದ ಸೂರ್ಯ ಮುಳುಗೋ ತನಕ ನಿರಂತರವಾಗಿ ಹೂವಿನಿಂದ ಹೂವಿಗೆ. ನಿಮಗೆ ಗೊತ್ತಿದೆ, ಹೂವಿನಲ್ಲಿ ಪರಾಗ ರೇಣುಗಳಿರುತ್ತೆ, ಶಲಾಕೆಗಳಿರುತ್ತೆ, ಅದನ್ನು ಟಚ್ ಮಾಡುತ್ತೆ, ಇನ್ನೊಂದು ಹೂವಿಗೆ ಹೋಗುತ್ತೆ. ಸೊ ಹಾಗಾಗಿ ನೈಸರ್ಗಿಕವಾಗಿ ಜೇನುಹುಳುಗಳಿಂದ ಪರಾಗಸ್ಪರ್ಶ ಆಗುತ್ತೆ. ಪರಾಗಸ್ಪರ್ಶದಿಂದ ನಿಮಗೆ ಗೊತ್ತಿದೆ ಹೂವು ಹೋಗಿ ಕಾಯಾಗಿ ಹಣ್ಣಾಗುತ್ತೆ. ಸೊ ಹಾಗಾಗಿ ಅಭಿವೃದ್ಧಿ ಇಳುವರಿಯಲ್ಲಿ ನಮಗೆ ಎದ್ದು ಕಾಣುತ್ತೆ. ಜೇನುಹುಳುಗಳು ತೋಟದಲ್ಲಿ ಇರಬೇಕು. ಆಮೇಲೆ ಇದು ಸಮಗ್ರ ಕೃಷಿಯಲ್ಲಿ, ಸಾವಯವ ಕೃಷಿಯಲ್ಲಿ ಜೇನುಹುಳುಗಳು ಇದೆ ಅಂತ ಹೇಳಿದ್ರೆ ಸಾವಯವ ಕೃಷಿ ಅಂತಾನೆ. ಯಾಕಂದರೆ ನಾವು ಪೆಸ್ಟಿಸೈಡು ಕೆಮಿಕಲ್ ಹ್ಯಾಂಡ್ಲ್ ಮಾಡ್ತಿದ್ರೆ ಜೇನುಹುಳ ಬದುಕಲ್ಲ, ಸತ್ತೋಗ್ಬಿಡುತ್ತೆ, ಭಾಳ ಸೂಕ್ಷ್ಮ ಅದು. ಸೊ ಹಾಗಾಗಿ ನಮಗೆ ಇಲ್ಲಿರೋದ್ರಿಂದ ಪರಾಗಸ್ಪರ್ಶಕ್ಕೆ ಅನುಕೂಲ ಆಗುತ್ತೆ. ಒಂದು ನಮ್ಮ ತೋಟದ ಇಳುವರಿ, ಅದು ಮೊದಲನೇ ಲಾಭ. ಆಮೇಲೆ ನಂತರ ಜೇನು ಏನು ಅದು ಸಂಗ್ರಹ ಮಾಡುತ್ತೆ, ಜೇನು ಕೂಡ ಮೊದಲನೇ. ನಾನು ಇಲ್ಲಿ 1 ಗ್ರಾಮು 1 ರೂಪಾಯಿಗೆ ಮಾರ್ತೀನಿ, 300 ಗ್ರಾಮ್ ಬಾಟಲ್ಗಳಿದೆ 300 ರೂಪಾಯಿಗೆ ಮಾರ್ತೀನಿ. ಹೊರಗಡೆ ಅಂಗಡಿಗಳಲ್ಲೆಲ್ಲ ನಿಮಗೆ ಸಿಗುತ್ತೆ, ಕ್ವಿಂಟಲ್ ಗಟ್ಟಲೆ ಸಿಗುತ್ತೆ, ಅವೆಲ್ಲ ಆಗಲ್ಲ. ಇಲ್ಲಿ ನೋಡಿ, ಆ ಪೆಟ್ಟಿಗೆಯಲ್ಲಿ ನನಗೆ 1.5 kg ಜೇನು ಬರಬೇಕು ಅಂತ ಹೇಳಿದ್ರೆ ಕನಿಷ್ಠ 3 ರಿಂದ 3.5 ತಿಂಗಳು ಬೇಕು. 15 ದಿನಕ್ಕೆಲ್ಲ ಬಂದ್ಬಿಡಲ್ಲ. ಸನ್ಫ್ಲವರ್ ಇಟ್ಟುವಪ್ಪ, ಮೇವಿತ್ತು, ಕರೆಕ್ಟಾಗಿ ಅದು ಹೂ ಅರಳುವ ಸಮಯ ಇತ್ತು, ಆವಾಗ ತುಡುವೆ ಜೇನು ತೊಗೊಂಡೋಗಿ ಅಲ್ಲಿ ಇಟ್ವಿ, ಅದಲ್ಲಿ ಸೆಟಲ್ ಆಯಿತು, ಆತಂಕ ಇಲ್ಲದೆ. ಹಾಗಾದರೆ 1 ತಿಂಗಳ ಒಳಗಡೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 1 kg. ಇಲ್ಲಿ ಮಿನಿಮಮ್ 3.5 ತಿಂಗಳು ಬೇಕು ನಮಗೆ 1.5 kg ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಸಣ್ಣ ಪ್ರಮಾಣದಲ್ಲಿ ಮಾತ್ರ ಸಾಧ್ಯ. ಮಲ್ಟಿಫ್ಲೋರಾ ಜೇನಿದು. ಅದನ್ನೇ ಈಗ ಒಂದು ಬಾಕ್ಸಿಂದ 3-3.5 ತಿಂಗಳಿಗೆ 1 ರಿಂದ 1.5 kg ಇಂತಿಷ್ಟು ಅಂತ ಹೇಳೋಕ್ಕಾಗಲ್ಲ. ಅದು ಆಹಾರ ಲಭ್ಯತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಹೂಗಳು ಅರಳ್ತಾ ಇದೆ, ಯಾವ ಬಗೆಯ ಹೂಗಳು ಅರಳ್ತಾ ಇದೆ, ಎಷ್ಟು ಮಧು ಇದೆ, ಅದ್ರ ಮೇಲೆ ಡಿಪೆಂಡ್. ಹಾಗಾಗಿ ಮತ್ತು ಸುತ್ತಮುತ್ತಲು ಎಲ್ಲ ತುಂಬ ಚೆನ್ನಾಗಿರಬೇಕು. ಆ ಕಡೆ ಸುತ್ತಮುತ್ತಲು ಹೊಲದವರು ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ರು, ಪೆಸ್ಟ್ ಹೊಡಿತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿ ಹೋಗುತ್ತೆ, ಅದಕ್ಕೆ ಬಲಿಯಾಗಿ ಅಲ್ಲೇ ಸತ್ತೋಗ್ಬಿಡುತ್ತೆ ವಾಪಸ್. ಹಾಗಾಗಿ ಈಗ ನೋಡಿ, ಅಲ್ಲಿ ದೂರದಲ್ಲಿ ಅಡವಿ ಇದೆ, ನಿಮ್ಗೆ ಅಲ್ಲಿ ಬಂಡೆ ಮೇಲೆ ಝೂಮ್ ಮಾಡಿದ್ರೆ ನವಿಲುಗಳು ಕಡೆ ಕಾಣುತ್ತೆ, ಸುತ್ತಮುತ್ತಲು ಅನೇಕ ಪಕ್ಷಿಗಳಿದೆ. ಸೊ ಹಾಗಾಗಿ ನಮ್ಮ ತೋಟದಲ್ಲಿ ಬೆಳೆದಿಲ್ಲ ಅಂದ್ರೂ ಹೂಗಳಿಲ್ಲ ಅಂತ ಹೇಳಿದ್ರು ಕಾಡಲ್ಲಿ ಸಣ್ಣ ಪುಟ್ಟ ಕಂಟಿ, ಕವಳೆ, ಕಾರೆ, ಆ ಥರದ್ದು ಕಾಡಿನ ಜಾತಿಯ ಸಸ್ಯಗಳಿರ್ತವೆ. ಅಲ್ಲೂ ಕೂಡ ಅಲ್ಲಿವೆ ನೋಡಿ ನವಿಲುಗಳು. ಸೊ ಇದು ಒಂಥರ ತಾಣ, ಅದಕ್ಕೆಲ್ಲ ಸೇಫ್ ಸೆಕ್ಯೂರ್ಡ್ ಝೋನ್. ವನ್ಯ ಜೀವಿಗಳಿಗೆ, ವನ್ಯ ಮೃಗಗಳಿಗೆ, ಪಕ್ಷಿ ಸಂಕುಲಗಳಿಗೆ
ದುಂಬಿಗಳಿಗೆ ಇವಾಗ ಫ್ಯಾನಿನ ಭರಾಟೆಯಿಂದ ದುಂಬಿಗಳು ಕಡಿಮೆ ಆಗ್ತಾ ಇದೆ. ನಾವು ಈ ಥರ ಕೃತಕವಾಗಿ ತುಡುವೆ ಪೆಟ್ಟಿಗೆಗಳನ್ನಿಟ್ಟೆ ಮಾಡಬೇಕು. ನೈಸರ್ಗಿಕವಾಗಿ ಏನು ಜೇನಿನ ರೊಟ್ಟಿಗಳಲ್ಲಿ ನಿಸರ್ಗದ ಬಾಲ್ಕನಿ ಅಂತ ಏನು ಕರಿತೀನಿ, ಈಗ ತಾನೇ ನವಿಲ್ ಮೇಲ್ಗಡೆ ಕೂತಿದ್ದೆ ನೋಡಿ, ಅದ್ರ ಕೆಳಗಡೆ ಒಂದು 4 ದೊಡ್ಡ ದೊಡ್ಡ ಹೆಜ್ಜೇನಿನ ರೊಟ್ಟಿಗಳಿದ್ವು. ಸೊ ಈಗ ಅದು ಫ್ಯಾನ್ ಬಂದಮೇಲೆ ಆ ಶಬ್ದಕ್ಕೆ ಗರ 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 ಅಂತ ತಿರುಗೋದಕ್ಕೆ, ಆ ಗಾಳಿ ಬೀಸೋದಕ್ಕೆ, ಮತ್ತು ಅದು ಏನೋ ಒಂದು ಡಿಸ್ಟರ್ಬೆನ್ಸ್ ಪಕ್ಕದಲ್ಲೇ ಇದೆ ಅನ್ನೋದಕ್ಕೆ ಅಲ್ಲಿಂದ ಅವು ಕಣ್ಮರೆ ಅದು ಎಲ್ಲಿ ಹೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಪರಿಸರ ಅಸಮತೋಲನ ಆಗ್ತಿದೆ. ದೊಡ್ಡ ದೊಡ್ಡ ಪಕ್ಷಿಗಳು ಈಗ ಹೆಜ್ಜಾರ್ಲೆ, ಮಂಗೋಲಿಯನ್ ಗೂಸು, ಈ ಥರ ದೊಡ್ಡ ದೊಡ್ಡ ದೂರ ದೇಶಗಳಿಂದ ನಮ್ಮ ಈ ಚಳ್ಳಾರಿ ಕೆರೆಗೆ ಬರ್ತಾ ಇತ್ತು ಪಕ್ಷಿಗಳೀಗ ಅವು ಕಾಣೆ ಆಗ್ಬಿಡ್ತು. ದೂರದಿಂದ ಬಂದಿರುತ್ತೆ, ಅದಕ್ಕೆ ಸೇಫ್ ಲ್ಯಾಂಡಿಗೆ ಆತಂಕ ಆಗುತ್ತೆ. ಇಲ್ಲೇನಿದ್ರು ಬಹಳ ಚಿಕ್ಕ ಚಿಕ್ಕ ಪಕ್ಷಿಗಳಲ್ಲಿ ಮಾತ್ರ ಇದೆ. ಸೊ ಈ ಬಗ್ಗೆ ಪರಿಸರ ಅಸಮತೋಲನ ಉಂಟಾಗಿರಬೇಕಾದ್ರೆ ನಾವಿಲ್ಲಿ ತುಡುವೆ ಜೇನನ್ನು ಎಲ್ಲಿಂದನೋ ತೊಗೊಂಬಂದು, ನಾನು ಶಿರ್ಸಿಯಿಂದ ತೊಗೊಂಬಂದಿದ್ದು, ಈ ವಾತಾವರಣಕ್ಕೆ ಸೆಟ್ ಮಾಡೋ ಥರ ಬಾಕ್ಸಲ್ಲಿ ಹಾಕ್ಬೋದು. ಜೇನುಗಳಲ್ಲಿ 4 ವಿಧ: ಹೆಜ್ಜೇನು, ತುಡುವೆ ಜೇನು, ಮಿಶ್ರಿ ಜೇನು, ಕೋಲ್ ಜೇನು ಅಲ್ಲೆಲ್ಲ ಹೊರಗಡೆ ಈ ತೊಗರಿ ಕೋಲಿಲಿ ಅಲ್ಲೆಲ್ಲ ಕಟ್ಟಿರುತ್ತೆ. ಮಿಶ್ರಿ ಜೇನು, ರಾಳ ಜೇನು, ನುಸ್ರಿ ಜೇನು ಅಂತ ಏನಂತೀವಿ, ಅದು ಚಿಕ್ಕದಾಗಿ ನಿಮ್ಮ ಮನೆ ಕಾರ್ನರಲ್ಲಿ ಕಲ್ಲಿನ ಪೊಟ್ಟಲ್ಲಿ ಸಣ್ಣದ ಹೋಗ್ತಾ ಇರುತ್ತೆ. ಅದು ಚುಚ್ಚದ ಜೇನು, ಅದು ಒಂಥರ ತಲೆಯಲ್ಲೆಲ್ಲ ಕುತ್ಕೊಂಡ್ಬಿಡುತ್ತೆ. ಹತ್ರ ಬಂದು ಇಷ್ಟೇ ಸಿಗುತ್ತೆ, ವರ್ಷಕ್ಕೊಂದು 200 ಗ್ರಾಮು ಆ ಥರದ್ದು ಸಿಕ್ಕರೆ ಹೆಚ್ಚದು. ಅದು ಭಾಳ ಮೆಡಿಸಿನಲ್ಲ. ಇದು ತುಡುವೆ ಜೇನು ನಾವು ಸಾಕ್ಬೋದು, ಅವಾಗವಾಗ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಆಹಾರ ಲಭ್ಯತೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಜೇನು ಸಂಗ್ರಹಣೆನೂ ಚೆನ್ನಾಗಾಗುತ್ತೆ. ಹೆಜ್ಜೇನು ಅದು ಬಹಳ ಟ್ರೇನ್ಡ್ ಅವರು ಮಾತ್ರ ಅದನ್ನು ಹ್ಯಾಂಡ್ಲ್ ಮಾಡ್ಬೇಕು, ಅದು ತಂಟಕ್ಕೆ ಹೋಗ್ಬಾರದು ನಾವು. ಹಾಗಾಗಿ ಗೊತ್ತಿದ್ರು ತಿಳುವಳಿಕೆ ಇದ್ರೆ ಅದನ್ನ ಹ್ಯಾಂಡ್ಲ್ ಮಾಡ್ಬೋದು. ಅದ್ರ ವಿಧಾನಗಳಿವೆ. ಯಾವ ಭಾಗದಲ್ಲೂ ಬೇಕಾದ್ರೂ ಈ ಜೇನು ಸಾಕಣೆ ಮಾಡ್ಕೋಬೋದಾ? ಇಂಥದೇ ಟೆಂಪರೇಚರ್ ಅಥವಾ ಇಂಥದೇ ಭಾಗದಲ್ಲಿ ಇದ್ರೆ ಚಂದ, ಆ ಥರದ್ದು ಏನಾದ್ರು ಇದೆಯಾ? ಜೇನಿಗೆ ಅದರದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ ತಾಪಮಾನ ಆಮೇಲೆ ಅನುಕೂಲ ವಾತಾವರಣ ಇವೆ. ಈಗ ಜೇನು ಪೆಟ್ಟಿಗೆ ಒಳಗಡೆ ಟೆಂಪರೇಚರ್ 25 ಡಿಗ್ರಿ ಇರುತ್ತೆ. ಅದಕ್ಕೆ ತೇವಾಂಶ ಬೇಕು, ಕತ್ತಲಿರಬೇಕು. ಪೆಟ್ಟಿಗೆ ಒಳಗಡೆ ಕತ್ತಲಿರುತ್ತೆ. ಆಮೇಲೆ ಅವು ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ನಿರಂತರವಾಗಿ ತಮ್ಮ ರೆಕ್ಕೆಗಳನ್ನು ಬಳಕೊಂಡು ಫ್ಯಾನ್ ಥರ ವರ್ಕ್ ಆಗುತ್ತೆ. ನನಗದು ಎರಿ ತೆಗಿಬೇಕಾದ್ರೆ ಜರ್ರ್ ಅಂತಿತ್ತು, ಅಂದರೆ ಅಷ್ಟು ಫ್ಯಾನ್ ಒಳಗಡೆ ಹೊಡಿತಾ ಇತ್ತು. ಬಿಸಿಲು ಏರ್ದಂಗೆಲ್ಲ ಅದರದ್ದು ಸ್ಪೀಡ್ ಜಾಸ್ತಿ ಆಗುತ್ತೆ. ಒಳಗಡೆ ಅದು ತಾಪಮಾನ ಮೇಂಟೈನ್ ಮಾಡುತ್ತೆ. ಎಲ್ಲೋ ನೆಲದಲ್ಲಿ ನೀರು ಬರ್ತಿರುತ್ತೆ, ಕೆರೆ ಹತ್ರ ನೀರುತ್ತೆ, ಅಲ್ಲಿಂದ ನೀರು ತೊಗೊಂಬಂದು ಒಳಗಡೆ ಸ್ಪ್ರಿಂಕ್ಲರ್ ಮಾಡುತ್ತೆ, AC ವಾತಾವರಣ ಕೊಡುತ್ತೆ. ಬಿಸಿಲು ಜಾಸ್ತಿ ಇದ್ದಂಗೆಲ್ಲ ಅದಕ್ಕೆ ತಾಪಮಾನ ಮೇಂಟೈನ್ ಮಾಡೋದ್ರಲ್ಲಿ ಅದ್ರ ಶಕ್ತಿ ವ್ಯಯ ಆಗುತ್ತೆ, ಜೇನು ಸಂಗ್ರಹಣೆ ಕಡಿಮೆ ಆಗುತ್ತೆ. ಹಾಗಾಗಿ ಈಗ ಮಾಡಬಹುದು, ಅದೇ ಅದು ಹೊಂದಿಕೊಳ್ಳುತ್ತೆ ಆದಷ್ಟು. ಈಗ ಎಲೆಕ್ಟ್ರಿಕ್ ಕಂಬಗಳಲ್ಲೂ ನೋಡಿದ್ದೀನಿ ನಾನು, ಅಂಥ ಬಿಸಿ ಪೈಪಲ್ಲೂ ಜೇನು ಕಟ್ಟಿರೋದು ನೋಡಿದ್ದೀನಿ. ಅದು ಹೊಂದ್ಕೊಳ್ಳುತ್ತೆ ಅದು ಆ ಒಂದು ಪ್ರದೇಶಕ್ಕೆ. ಅದು ಈಸಿಯಾಗಿ ಜೇನು ಸಂಗ್ರಹ ಆಗಬೇಕು, ಈಸಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಅದಕ್ಕೊಂದು ಪೂರಕವಾದ ವಾತಾವರಣ ನಾವು ಸೃಷ್ಟಿ ಮಾಡಬೇಕು. ಈಗ ತೆಂಗಿನಪಟ್ಟಿಯಲ್ಲಿ ಇಲ್ಲಿಗೂ ಅಲ್ಲಿಗೂ ಒಂದು 4 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಇದೆ. ಇಲ್ಲೂ ನೀವು ಚೆಕ್ ಮಾಡಬಹುದು, ತೆಂಗಿನಪಟ್ಟಿ ಮಧ್ಯದಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಇಲ್ಲಿಗಿಂತ ಕಡಿಮೆ ಇರೋದ್ರಿಂದ ಅಲ್ಲಿ ತೊಗೊಂಡೋಗಿ ಜೇನಿಟ್ರೆ ಅಭಿವೃದ್ಧಿ ಇನ್ನೂ ಚೆನ್ನಾಗಾಗುತ್ತೆ. ಆಮೇಲೆ ಅದಕ್ಕೆ ಸೇಫ್ ಝೋನು. ಈಗ ನಮ್ಮ ನಾಯಿಗಳಾಗಲಿ, ದನಗಳಾಗಲಿ, ಕುರಿಗಳಾಗಲಿ, ಕೋಳಿಗಳಾಗಲಿ ಅದ್ರ ಹತ್ರ ಹೋಗಿ ಮೇಲೆ ಕೂತ್ಕೊಳ್ಳೋದು, ತಿಕ್ಕೋದು ಮಾಡೋದು ಮಾಡಬಾರ್ದು. ಯಾಕಂದರೆ ಇರಿಟೇಟ್ ಆದರೆ ಇದು ಸೇಫ್ ಝೋನ್ ಅಲ್ಲ ಅನಿಸ್ಬಿಟ್ಟು ಅದು ಬೇರೆ ಎಲ್ಲಿ ಚೆನ್ನಾಗಿರುತ್ತೆ. ಬಿ ಡ್ಯಾನ್ಸ್ ಅಂತ ನೋಡ್ಬೋದು ನೀವು ಯೂಟ್ಯೂಬಲ್ಲಿ. ಏಕ್ದಮ್ ಇದ್ಕಿದಂಗೆ ಒಂದು 5 ನಿಮಿಷದಲ್ಲಿ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡುತ್ತೆ, ಪರಿವರ್ತನೆ ಆಗ್ಬಿಡುತ್ತೆ ಗೂಡುಗಳು. ಇಲ್ಲಿ ನಮಗೆ ಇರೋಕ್ಕೆ ಅಸಹನೀಯ ಆಗಿದೆ, ಸೇಫಾಗಿ ಎಲ್ಲಿದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಆ ಥರ. ಸೊ ಹಾಗಾಗಿ ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿ ಮಾಡಬೇಕು. ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಈಗ ನಾನು ಮಾಡಿದ್ದೇನೆ ಇಂಥ ಬಯಲು ಸೀಮೆ ಹೊಂಬಿಸಿಲಕ್ಕ ನಾನು 50 ಟೆಂಪ್ರೇಚರ್ 42 ಖಂಡಿತ ಮುಟ್ಟುತ್ತೆ. ನೆನ್ನೆ 41.6 ಇತ್ತು, ಇವತ್ತು 42 ಡಿಗ್ರಿ ಟೆಂಪ್ರೇಚರು. ಮಹಡಿ ಮೇಲೆ ಮಹಡಿನೂ ಕಾಯುತ್ತೆ. ಇಲ್ಲಿ ಸುತ್ತಮುತ್ತಲು ಫುಲ್ಲು ಬಿಸಿಲು, ಯಾವ ಮರನೂ ಇಲ್ಲ. ಅಂಥದ್ರಲ್ಲೂ ಜೇನು ನಾನು ವರ್ಷದಿಂದ ಸಾಕ್ತಾ ಇದ್ದೀನಿ. ಜೇನುಗಳಿವೆ, ಜೇನು ತೆಗಿತಾ ಇದ್ದೀನಿ. ಆದರೆ ಇಲ್ಲಿ ನಾವು ಸ್ವಲ್ಪ ಸರ್ಕಸ್ ಮಾಡ್ತಾ ಇದ್ದೀವಿ. 3 ಗೋಣಿಚೀಲನ್ನು ತೆಗೆದು ನೆನೆಸಿ ಹಾಕೋದು, ಆ ಥರ ಒಂದಷ್ಟು ಮಾಡಿದ್ದೀನಿ. ಮತ್ತು ಕೆಳಗಡೆ ಬಿಸಿ ತಾಕಬಾರ್ದು ಅಂತ ನಮ್ಮದೇ ಆದ ಹಣ್ಣಿನ ಕ್ರೇಟ್ಗಳನ್ನು ಇಟ್ಟಿದ್ದೀನಿ. ಹೀಗೆ ಇದು ಸದ್ಯಕ್ಕೆ ತಾತ್ಕಾಲಿಕ. ಒಂದು ಕರೆಕ್ಟಾಗಿ ಒಂದು ಫ್ರೇಮ್ ಮಾಡಿ, ಒಂದು ಕೇಜ್ ಥರ ಮಾಡಿ, ಕರಡಿ ಬಂದ್ರೂ ತೊಂದರೆ ಆಗ್ತಿರೋ ಒಂದು ವಾಚ್ ಟವರ್ ವಿಧಾನ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಸೇಫಾಗಿರುತ್ತೆ ಅದು. ಮತ್ತು ನಾವು ಹೋಗಿ ಹ್ಯಾಂಡ್ಲ್ ಮಾಡಬೇಕಲ್ಲ. ನಮ್ಮದೇನು ಕೆಲಸ ಇರುತ್ತೆ, ಕೆಳಮನೆ ತೆಗೆದುಬಿಟ್ಟು ಕೆಳಮನೆ ಸ್ವಚ್ಛ ಮಾಡೋದು, ಎರಿಯ ಆರೋಗ್ಯವನ್ನು ಗಮನಿಸುವುದು. ಅದ್ರ ತಕ್ಕನಾಗಿ ಮತ್ತು ಅಕಸ್ಮಾತ್ ಆಹಾರ ಸಿಗ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸಕ್ಕರೆ ಪಾಕ ಕೊಡೋದು, ಮೆಕ್ಕೆಜೋಳದ ಪೌಡ್ರು ಅದನ್ನು ಇಟ್ಬಿಟ್ರೆ ಅದು ಪೋಲನ್ಸಿಗೆ ಹೆಲ್ಪ್ ಆಗುತ್ತೆ. ಸದ್ಯಕ್ಕೆ ಟೆಂಪ್ರರಿ, ಬೇರೆ ಕಡೆ ಏನೂ ಸಿಗಲಿಲ್ಲ, ಅದಕ್ಕೆ ಆಹಾರಕ್ಕೆ ಸಪೋರ್ಟಿಂಗು ಒಂದು ಸ್ವಲ್ಪ ಇಡಬೇಕು. ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲೊಂದು ಇಟ್ಟಿದ್ದೀನಿ ನಾನು. ಆಮೇಲೆ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಹಾಗೆ ಇಡೋದಲ್ಲ, ಅದಕ್ಕೆ ಅದ್ರ ಮೇಲೆ ಕೂತ್ಕೊಂಡು ಹೀರಿಕೊಂಡು ಹೋಗಬೇಕು. ಪ್ರತಿದಿನ ಚೇಂಜ್ ಮಾಡಬೇಕದು, ಆವಾಗ ಅದಕ್ಕೆ ಸಪೋರ್ಟ್ ಆಗುತ್ತೆ. ನಾವು ಅದಕ್ಕೆ ಅನುಕೂಲವಾದ ವಾತಾವರಣ ಸೃಷ್ಟಿ ಮಾಡಿದ್ರೆ ಜೇನು ಸಾಕಣೆ ಸಾಧ್ಯ. ಎಲ್ಲಿ ಬೇಕಲ್ಲಿ ಮಾಡ್ಬೋದು. ಇಂಥ ಟೆಂಪರೇಚರಲ್ಲಿ, ಇಂಥ ಬಿಸಿಲಲ್ಲಿ ನಾವು ಸಾಕ್ತಾ ಇದ್ದೀವಿ ಅಂದಮೇಲೆ ಇದು ಸಾಧ್ಯ. ಸರ್, ಇದು ವ್ಯಾಲ್ಯೂಡೇಷನ್ ಏನಾದರೂ ಮಾಡ್ತಾ ಇದ್ದೀರಾ ನೀವು?
ಖಂಡಿತ. ನಮ್ಮ ಮಲ್ಲಪ್ಪ ಕಾಮನೂರು, ನಮ್ಮ ಕೊಪ್ಪಳ ಭಾಗದಲ್ಲಿ ಜೇನು ಕೃಷಿಗೆ ಮತ್ತು ಜೇನು ಕೃಷಿಯ ಸರ್ವಿಸ್ ರಿಲೇಟೆಡ್ ಏನಿದೆ ಅದಕ್ಕೆಲ್ಲ ಹೆಸರುವಾಸಿ. ನಮ್ಮ ಕೊಪ್ಪಳ ಸಾವಯವ ಕೃಷಿಕರ ಬಳಗದ ಸದಸ್ಯ ರೈತ 35 ಗುಂಟೆಯಲ್ಲಿ ಒಂದು ಅದ್ಭುತವಾದ ತೋಟ ಕಂಡುಕೊಂಡಿದ್ದಾನೆ. ಸಾಕಷ್ಟು ಜೇನು ಪೆಟ್ಟಿಗೆಗಳು ಮಾಡಿದ್ದಾನೆ. ಆತ ವ್ಯಾಲ್ಯೂ ಅಡಿಷನ್ ಮಾಡ್ತಾನೆ. ಪ್ರತಿಯೊಂದೂ ನಾವೇ ಮಾಡೋಕ್ಕಾಗಲ್ಲ, ಒಂದು 2-3 ಮಾಡ್ಬೋದು, ವ್ಯಾಸ್ಲೇನು ಆ ಥರದ್ದು ಎಲ್ಲ. ಅವರು ಒಂದು 4 ಬಗೆಯ ಜೇನು ಮೇಣದಿಂದ, ಜೇನಿನಿಂದ, ಗೋಡಂಬಿ, ದ್ರಾಕ್ಷಿ ಅದನ್ನೆಲ್ಲ ಹಾಕಿ ಒಂದು ನ್ಯೂಟ್ರಿಷಿಯನ್ ಲಿಕ್ವಿಡ್ ಥರ ಮಾಡೋದಾಗಿರಲಿ, ಬಾರ್ ಮಾಡೋದಾಗಿರಲಿ, ಆಮೇಲೆ ಮೈಗೆ ಹಚ್ಕೋ ಒಂದು ಲೋಷನ್ ಇರಲಿ, ಆಮೇಲೆ ತುಟಿಗೆ ಹಚ್ಕೊಳ್ತಕ್ಕಂಥ ವ್ಯಾಸ್ಲೈನ್ ಇರಲಿ, ಜೇನು ಮೇಣದಿಂದ ಮಾಡ್ತಾರೆ. ಸೊ ಆ ಥರ ಇನ್ನೂ ಹಂತದಲ್ಲಿದೆ. ನಮಗೆ ಎಷ್ಟು ಅನುಕೂಲ ಆಗುತ್ತೆ, ನಮಗೆ ಎಷ್ಟು ಲಭ್ಯ ಇದೆಯೋ ಅದನ್ನು ಉಪಯೋಗ ಮಾಡ್ತಕ್ಕಂಥ ಪ್ರಥ ನಡೀತಾ ಇದೆ. ಸರ್, ಒಟ್ಟಾರೆಯಾಗಿ ಜೇನು ಕೃಷಿ ನಮ್ಮ ರೈತ ಬಳಗಕ್ಕೆ ಎಷ್ಟು ಅನುಕೂಲಕರ? ತಾವು ಒಬ್ಬ ಪ್ರಗತಿಪರ ಕೃಷಿಕರಾಗಿ ತಾವೇನು ಸಲಹೆ ನೀಡ್ತೀರಾ? ನೈಸರ್ಗಿಕ ಕೃಷಿಯಲ್ಲಿ ಜೇನು ಬಹಳ ಮಹತ್ತರ ಪಾತ್ರ ವಹಿಸುತ್ತೆ. ಜೇನುಗಳಿಂದ ಪರಾಗಸ್ಪರ್ಶ ಇಂಪ್ರೂವ್ ಆಗುತ್ತೆ, ತೋಟ ಅಭಿವೃದ್ಧಿ ಆಗುತ್ತೆ. ನಾವು ಕುರಿ ಸಾಕ್ತೀವಿ, ದನ ಸಾಕ್ತೀವಿ, ಕೋಳಿ ಸಾಕ್ತೀವಿ, ಎಲ್ಲ ಮಾಡ್ತೀವಿ. ಜೇನು ಸಾಕಣೆನೂ ತುಂಬ ಕಷ್ಟ ಏನಲ್ಲ. ಅದಕ್ಕೆ ನಾವು ಪ್ರತಿನಿತ್ಯ ಕಷ್ಟಪಡಬೇಕಾಗುತ್ತೆ, ಟೈಮ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಜೇನು ಪೆಟ್ಟಿಗೆ ತಂದಿಟ್ಕೊಂಡ್ರೆ ಯಾವಾಗಾದರೂ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಅದನ್ನು ಒಂದು 5 ನಿಮಿಷ ಗಮನಿಸಿದ್ರಾಯ್ತು, ಇಷ್ಟೇ. ಆಮೇಲೆ ಜೇನುಗಳು ಬಂದ್ಬಿಡುತ್ತೆ, ದಾಳಿ ಮಾಡಿಬಿಡುತ್ತೆ, ಕಚ್ಚಿಬಿಡುತ್ತೆ, ವಿಷಾರನ ಸತ್ತೋಗ್ಬಿಡ್ತೀವಿ. ಅವೆಲ್ಲ ತುಡುವೆ ಜೇನಲ್ಲಿ ಅಷ್ಟೆಲ್ಲ ಏನಿಲ್ಲ. ಅದನ್ನು ಟ್ರೈನಿಂಗ್ ತೊಗೋಬೇಕು, ತರಬೇತಿ ತೊಗೋಬೇಕು, ಒಂದು 2-3 ಸಲ ಹ್ಯಾಂಡ್ಲ್ ಮಾಡಬೇಕು. ಆದಮೇಲೆ ಅದು ಬಹಳ ಸರಳ ಆಗುತ್ತೆ. ಜೇನಿರೋದ್ರಿಂದ ನಿಮ್ಮ ತೋಟದ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಜೇನು ಸಾಕಣೆ ಬಹುಮುಖ್ಯ ಪಾತ್ರ ವಹಿಸುತ್ತೆ ಸಮಗ್ರ ಕೃಷಿಲಿ. ಜೇನಿರಬೇಕು, ಹೈನಿರಬೇಕು, ಮೀನಿರಬೇಕು. ಇವು 3 ಒಂದಕ್ಕೊಂದು ಪೂರಕ. ಹಾಗಾಗಿ ಜೇನು ಸಾಕಣೆ ಮಾಡಬಹುದು. ಇದನ್ನ ಎಕ್ಸ್ಟ್ರಾ ಕೆಲಸನೂ ಬೀಳಲ್ಲ. ಎಕ್ಸ್ಟ್ರಾ ಕೆಲಸ ಬೀಳನ್ನ ಹೇಳಿದ್ನಲ್ಲ, ವಾರಕ್ಕೆ ಒಂದು 5 ನಿಮಿಷ ಅಥವಾ 15 ದಿನಕ್ಕೆ ಒಂದು 5 ನಿಮಿಷ. ಅವು ಚೆನ್ನಾಗಿ ಸೆಟಪ್ ಆಯಿತು ಅಂದರೆ ಅದೂ ಇರಲ್ಲ, ತಮ್ಮ ಪಾಡಿಗೆ ತಾವು ಬೆಳೀತಾ ಇರುತ್ತೆ, ನಡೀತಾ ಇರುತ್ತೆ. ಜೇನನ್ನು ತೊಗೊಂಡು ಎಕ್ಸ್ಟ್ರಾಕ್ಟ್ ಮಾಡೋದು ಒಂದೇ ಕೆಲಸ ಇರುತ್ತೆ. ಅದು ಸುಲಭ, ಅದಕ್ಕೂ ಎಲ್ಲ ಸರಳೀಕರಣವಾದ ಸಾಧನಗಳಿದೆ, ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು. ಜೇನು ಸಾಕಣೆ ಅತಿ ಅವಶ್ಯ. ಹೌದು, ರೈತರಿಗೆ ಜೇನು ಸಾಕಣೆ ಮಾಡಲೇಬೇಕು. ಯಾಕಂದರೆ ನೀವು ಜೇನು ಸಾಕೋದ್ರಿಂದ ಮೊದಲನೇದು ನೀವು ಡಿಸಿಪ್ಲಿನ್ ಆಗ್ತೀರಾ. ನೀವೇನೋ ಚಟಗಳನ್ನು ಮಾಡಿಕೊಂಡು, ಮದ್ಯವ್ಯಸನ ಮಾಡಿಕೊಂಡು, ಕೈಯಲ್ಲಿ ಸಿಗರೇಟ್ ಬೀಡಿ ಸೇದ್ಬಿಟ್ಟು ಅದ್ರ ಹತ್ರ ಹೋದರೆ ಅದಕ್ಕೆ ಇರಿಟೇಟ್ ಆಗ್ಬಿಟ್ಟು ನಿಮ್ಮ ಕಡೆಯುತ್ತೆ. ಸೊ ನೀವು ಡಿಸಿಪ್ಲಿನ್ ಆಗ್ತೀರಾ. ಆಮೇಲೆ ಅದ್ರದ್ದು ನಿರ್ವಹಣೆ ಏನಿದೆಯಲ್ಲ, ನಿಧಾನಕ್ಕೆ ತಾಳ್ಮೆಯಿಂದ ತೆಗಿಬೇಕು. ಸಹನೆ, ತಾಳ್ಮೆ ನಿಮ್ಮಲ್ಲಿ ರೂಢಿಗತ ಆಗುತ್ತೆ. ಆಮೇಲೆ ನೀವು ಶುದ್ಧವಾಗಿದ್ದರೆ, ಕ್ಲೀನ್ ಆಗಿದ್ದರೆ ಅದ್ರ ಹತ್ರ ಹೋಗ್ಬೋದು. ಚೆನ್ನಾಗಿರೋ ಘಮ 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 ಪರ್ಫ್ಯೂಮ್ ಹಾಕೊಂಡು ಹೋಗ್ಬಿಟ್ರೆ ಅದಕ್ಕೂ ಇರಿಟೇಟ್ ಆಗುತ್ತೆ. ಸೊ ನೀವು ಹೇಗಿರ್ತೀರೋ ಹಾಗೆ, ನಿಮ್ಮ ತೋಟದಲ್ಲಿ ಹೇಗಿರ್ತೀರೋ ಹಾಗೆ ಶುದ್ಧವಾಗಿ, ತಾಳ್ಮೆಯಿಂದ, ಸಮಾಧಾನದಿಂದ ಅದನ್ನು ವ್ಯವಹಾರ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೂ ಡಿಸಿಪ್ಲಿನ್ಗೆ ಜೇನು ಸಾಕಣೆ ಉತ್ತಮ. ಮತ್ತು ಜೇನು ಸಾಕಣೆಯಿಂದ ನಮ್ಮ ತೋಟದ ಒಟ್ಟಾರೆ ಆರೋಗ್ಯನೂ ಇಂಪಾರ್ಟೆಂಟು. ನಾವು ಗೋ ಸಾಕಣೆ ಹೆಂಗೆ ಮಾಡ್ತೀವಿ, ಕೋಳಿ ಸಾಕಣೆ ಹೆಂಗೆ ಮಾಡ್ತೀವಿ, ಕುರಿ ಸಾಕಣೆ ಹೆಂಗೆ ಮಾಡ್ತೀವಿ, ಜೇನು ಸಾಕಣೆನೂ ಇರಬೇಕು. ಜೇನು ಆ ಕಡೆ ನಮ್ಮದು ಹೈನು ಗೋಶಾಲೆ ಇದೆ, ಅಲ್ಲಿ ಮೀನು, ಇವು 3 ಇರೋದ್ರಿಂದ ಒಂದಕ್ಕೊಂದು ಪೂರಕ ಇರಬೇಕು.